ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮ್ಮ ಗತ್ತು, ಗಾಂಭೀರ್ಯ, ವ್ಯಾವಹಾರಿಕವಾಗಿ ನೀವು ನಡ್ಕೊಳ್ತಕ್ಕಂತಹ ರೀತಿ, ಸ್ಥಾನ, ಮಾನ, ಹಣ ಇದೆಲ್ಲವನ್ನ ನೋಡಿ ಜನ ಗೌರವಿಸ್ತಾರೆ. ಅಂದರೆ ನೀವೊಂದು ಉತ್ತಮವಾದಂತಹ ಸ್ಥಾನದಲ್ಲಿದ್ದೀರಿ ಅನ್ನುವಂತಹ ಉದ್ದೇಶಕ್ಕೆ ನಿಮಗೆ ಗೌರವ ಸಿಕ್ಕಬಹುದು ಅಂತ ಅರ್ಥ. ನಿಮ್ಮ ಮಾತು ಮತ್ತು ಕೋಪ ಇದರಿಂದ ಕೆಲಸಗಳಾಗತ್ತೆ. ಅಂದರೆ ಯಾರಿಗೆ ಯಾವ ರೀತಿಯಲ್ಲಿ ಆಜ್ಞೆಯನ್ನು ಮಾಡ್ತೀರೋ, ಯಾವ ಕೆಲಸವನ್ನು ಹೇಗೆ ಹೇಳ್ತೀರೋ, ಜೊತೆಗೆ ನೀವು ಸಿಟ್ಟು ಮಾಡ್ಕೊಳ್ತಕ್ಕಂತಹ ರೀತಿ, ನಿಮ್ಮ ಕೋಪಕ್ಕೆ ಹೆದರಿ ಕೆಲವರು ಕೆಲಸವನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದನ್ನು ಗಮನಿಸಬೇಕು. ನಿಮ್ಮ ಆಲೋಚನೆಗಳು ಏನೇ ಇದ್ದರೂ ಕೂಡ ಅದು ಕುಟುಂಬದ ಮಧ್ಯದಲ್ಲಿರಬೇಕು. ಅರ್ಥಾತ್ ನೀವು ಅಂದುಕೊಂಡಿದ್ದನ್ನೆಲ್ಲ ಹೊರಗಿನ ಸಮಾಜದಲ್ಲಿ ಅಥವಾ ಸಾರ್ವಜನಿಕವಾಗಿ ಅಥವಾ ಎಲ್ಲರ ಜೊತೆಯಲ್ಲಿ ಹಂಚಿಕೊಳ್ಳೋದ್ರಿಂದ ಆ ಕೆಲಸಗಳಿಗೆ ಹಲವಾರು ರೀತಿಯ ಅಡ್ಡಿ ಆತಂಕಗಳು ಆಗಬಹುದು ಅನ್ನುವಂಥದ್ದು. ಸ್ಪರ್ಧಾತ್ಮಕವಾದಂತಹ ವಿಚಾರಗಳೇನಿದೆ ಅದಕ್ಕೆ ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ಕೆಲವು ಹರಾಜಾಗ್ಬೋದು ಅಥವಾ ಬೇರೆ ವಿಚಾರಗಳಲ್ಲಿ ಸ್ಪರ್ಧೆಯನ್ನು ಇಟ್ಟು ಆ ವಸ್ತುವನ್ನು, ಆ ವಿಷಯವನ್ನು ಅಥವಾ ಆ ದ್ರವ್ಯವನ್ನು, ಜಾಗವನ್ನು ನಿಮ್ಮದಾಗಿ ಮಾಡ್ಕೊಳ್ತಕ್ಕಂತಹದ್ದು ಏನಿದೆ ಅದಕ್ಕೆ ಬಹಳ ಉತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕು. ತುಂಬ ಬುದ್ಧಿವಂತರ ಆಗಿದ್ದರೂ ಕೂಡ ಎಚ್ಚರ ತಪ್ಪಿದರೆ ಮೋಸ ಹೋಗ್ತೀರಿ. ಅಂದರೆ ನನಗೆ ವ್ಯವಹಾರದ ಅನುಭವ ಇದೆ, ನನಗೆಲ್ಲ ಗೊತ್ತು, ಯಾರನ್ನ ಭೇಟಿ ಮಾಡಿದರೆ ಯಾವ ಕೆಲಸಗಳಾಗತ್ತೆ ಹೀಗೆಲ್ಲ ಮಾತಾಡುವಂಥವರು ಸುಮ್ಮನೆ ಕೂತು ಬಿಟ್ರೆ ಮೋಸಕ್ಕೆ ಒಳಗಾಗ್ತೀರಿ, ವಂಚನೆಯಾಗತ್ತೆ. ನಿಮಗೆ ಗೊತ್ತಿಲ್ಲದೆ ಬೇರೆ ಬೇರೆ ಬುದ್ಧಿವಂತಿಕೆಯಿಂದ ನಿಮ್ಮನ್ನು ಮೋಸ ಮಾಡ್ತಾರೆ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಿಗಳಿಗೆ ಉದ್ಯೋಗದ ಭಯ, ಯಾವ ಕ್ಷಣದಲ್ಲಿ ನಮ್ಮ ಕೆಲಸ ಹೋಗುತ್ತೋ ಅನ್ನುವಂತಹ ಭಯ ಕಾಡುತ್ತೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಯಾವುದೇ ಕೆಲಸಗಳಿರಲಿ ಬಹಳ ಹಗುರವಾಗಿ, ಲಘುವಾಗಿ ಅದನ್ನು ಪರಿಗಣಿಸಬೇಡಿ. ಪ್ರತಿಯೊಂದು ಕೆಲಸಕ್ಕೂ, ಪ್ರತಿಯೊಂದು ವಿಷಯಕ್ಕೂ, ಪ್ರತಿಯೊಂದು ಸಮಯದ ವಿಚಾರಕ್ಕೂ ಕೂಡ ಅಲ್ಲಿ ಬೆಲೆ ಇರತಕ್ಕಂಥದ್ದು. ಹಾಗಾಗಿ ಯಾವುದನ್ನೂ ಕೂಡ ತಾತ್ಸಾರ ಮಾಡಬಾರ್ದು ಅನ್ನುವಂತಹ ಅರ್ಥ. ತುಂಬ ಜಾಗ್ರತೆಯಿಂದ ಪ್ರತಿಯೊಂದು ವಿಷಯದಲ್ಲೂ ಕೂಡ ಹೆಚ್ಚು ಗಮನವನ್ನು ಕೊಟ್ಟು ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸಹೋದರರ ಮಧ್ಯದಲ್ಲಿ ವಿವಾದಗಳಾಗತ್ತೆ, ಆದರೆ ಜಗಳವನ್ನು ಮಾಡಿಕೊಳ್ಬೇಡಿ. ಆಸ್ತಿಯ ವಿಚಾರಕ್ಕೋ, ಮನೆಯಲ್ಲಿರುವಂತಹ ವಿಚಾರಕ್ಕೋ, ಕೆಲವು ಜವಾಬ್ದಾರಿಯುತವಾದಂತಹ ಕೆಲಸದ ವಿಚಾರಕ್ಕೋ ಒಂದಷ್ಟು ವಾದ ವಿವಾದಗಳು ನಡೀಬಹುದು ಅಥವಾ ಚರ್ಚೆಗಳಾಗಬಹುದು. ಯಾವುದೇ ಕಾರಣಕ್ಕೂ ಗಲಾಟೆಯನ್ನು ಮಾಡಿಕೊಳ್ಬೇಡಿ, ಜಗಳದ ಹಂತಕ್ಕೆ ಹೋಗಬೇಡಿ ಅನ್ನುವಂಥದ್ದು ಸಲಹೆ. ಅನಿವಾರ್ಯವಾಗಿ ಪ್ರಯಾಣವನ್ನು ಮಾಡಬೇಕಾಗತ್ತೆ, ಆದರೆ ಅದು ಶುಭವಾದಂಥದ್ದಲ್ಲ. ಆದ್ದರಿಂದ ನೀವು ಪ್ರಯಾಣ ಮಾಡುವಾಗ ಹೆಚ್ಚು ಗಮನವನ್ನು, ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಏನೇ ಇದ್ದರೂ ಕೂಡ ದ್ರೋಹ ಅಥವಾ ಮೋಸವಾಗುವಂತಹ ಸಾಧ್ಯತೆ. ಹಾಗಾಗಿ ತುಂಬ ಹಣಕಾಸಿನ ವಿಚಾರ ಬಂದಾಗ ಎಚ್ಚರಿಕೆಯನ್ನು ಅಥವಾ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಅತಿ ಮುಖ್ಯವಾಗುತ್ತೆ. ವ್ಯವಹಾರದಲ್ಲಿ ನಿಮ್ಮ ಜಾಗ್ರತೆ ಏನಿದೆ ಅದು ಬೇರೆಯವರಿಗೆ ಮಾದರಿಯಾಗುತ್ತೆ. ನೋಡು, ಮೋಸ ಆಗತ್ತೆ ಅಂತ ಹೇಳಿ ಕೆಲವರು ಆಲೋಚನೆಯನ್ನು ಮಾಡ್ತಾ ಇರಬಹುದು, ಮಾತಾಡ್ಕೊಂಡಿರಬಹುದು, ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ತಪ್ಪಿಸ್ಕೊಂಡ್ರೆ ಅದು ಬೇರೆಯವರಿಗೆ ಮಾದರಿಯಾಗುತ್ತೆ. ಆಗುವಂತಹ ವಂಚನೆಯನ್ನು ತಪ್ಪಿಸ್ಕೊಂಡ್ರು, ಅದರಿಂದ ಹೊರಬಂದರು, ಇವರ ಬುದ್ಧಿವಂತಿಕೆ ಅದಕ್ಕೆ ಕಾರಣ ಅಂತ ಹೇಳಿ ಮತ್ತೆ ಜನ ಮಾತಾಡ್ಕೊಳ್ಳುವಂಥದ್ದಿರುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ನಿಮ್ಮ ಜಾಗ್ರತೆಗೆ ಸರಿಸಮವಾದಂಥದ್ದು ಯಾವುದೂ ಇಲ್ಲ. ಅಂದರೆ ಹಣವನ್ನು ನಾನು ದುಡಿತೇನೆ, ಖರ್ಚು ಮಾಡ್ತೀನಿ, ಕಳ್ಕೊಳ್ತೀನಿ ಅಂತಕ್ಕಂತಹ ಧೋರಣೆಯ ಮಾತುಗಳು ಬೇರೆ, ಆದರೆ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂತಹ ಕೆಲಸಗಳೇನಿದೆ ಅದು ಬಹಳ ಮುಖ್ಯವಾಗುತ್ತೆ. ಆರೋಗ್ಯದ ಸಮಸ್ಯೆ ಕಾಡಬಹುದು, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಬಿಳಿ ಎಕ್ಕದ ಗಿಡಕ್ಕೆ ವಿಶೇಷವಾಗಿ ಪೂಜೆ, ಪ್ರಾರ್ಥನೆಯನ್ನು ಮಾಡಿ 12 ಪ್ರದಕ್ಷಿಣೆಗಳನ್ನು ಹಾಕಿ ಶುಭವಾಗಿ. ಮಿಥುನ ರಾಶಿ,
ಹೊಸ ಉದ್ಯೋಗವಾಗಲಿ ಅಥವಾ ಹೊಸ ಕೆಲಸವನ್ನಾಗಲಿ ಅಥವಾ ಅಂದುಕೊಂಡಂತಹ ಯಾವುದೋ ಒಂದು ವ್ಯವಹಾರವನ್ನಾಗಲಿ ಆರಂಭ ಮಾಡೋದಕ್ಕೆ, ಅದರ ಬಗ್ಗೆ ಚಿಂತನೆಯನ್ನು ನಡೆಸೋಕ್ಕೆ ಉತ್ತಮವಾದಂತಹ ದಿವಸ ಇದು. ಹಳೆಯ ವಿಚಾರಗಳು ಒಂದಷ್ಟು ಪ್ರಸ್ತಾಪವಾಗುತ್ತೆ, ಅದರಿಂದ ಬೇಸರವಾಗುತ್ತೆ. ಹಿಂದೆ ನಡೆದಂತಹ ಯಾವುದೋ ಒಂದು ವಿಷಯ ನಿಮ್ಮ ಮನಸ್ಸಿಗೆ ಬರುವಂತಹದ್ದು, ವ್ಯಾವಹಾರಿಕವಾಗಿ ಅದನ್ನು ಮುನ್ನೆಲೆಗೆ ತಂದುಕೊಂಡು ಬೇಸರವನ್ನು ಮಾಡ್ಕೊಳ್ತೀರಿ. ಹಿಂದೆಯೂ ಕೂಡ ಹೀಗಾಗಿತ್ತು, ನಾನು ಕಷ್ಟವನ್ನು ಅನುಭವಿಸಿದೆ ಅನ್ನುವಂಥದ್ದು ನಿಮ್ಮ ಮಾತು ಅಲ್ಲಿ ಬಹಳ ವಿಶೇಷವಾಗಿ ಗಮನವನ್ನು ಸೆಳೀತಕ್ಕಂಥದ್ದು. ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂತಹ ದಿವಸವಾಗುತ್ತೆ. ಸ್ನೇಹ, ಮಿತ್ರತ್ವ, ಆತ್ಮೀಯತೆ ಇದೆಲ್ಲದಕ್ಕೂ ಕೂಡ ಬೆಲೆ ಸಿಕ್ಕುವಂಥದ್ದು. ಆದ್ದರಿಂದ ನೆಮ್ಮದಿಯೂ ಕೂಡ ನಿಮ್ಮದಾಗ್ತಕ್ಕಂಥದ್ದು. ಜನ ಯಾವಾಗ ನಿಮ್ಮನ್ನು ತುಂಬ ಹಚ್ಚಿಕೊಳ್ತಾರೆ, ನಿಮ್ಮ ಬಗ್ಗೆ ವಿಶ್ವಾಸವನ್ನು, ನಂಬಿಕೆಯನ್ನು ಇಟ್ಕೊಳ್ತಾರೆ, ಆಗ ನಿಮಗೂ ಕೂಡ ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಸಮಾಧಾನ ಸಿಕ್ಕುವಂಥದ್ದು. ಜನ ನನ್ನ ಪರವಾಗಿದ್ದಾರೆ, ನನ್ನ ಜೊತೆಯಲ್ಲಿದ್ದಾರೆ ಅನ್ನುವಂತಹ ಒಂದು ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಪ್ರೇಮಿಗಳಿಗೆ ತೊಂದರೆಯಾಗ್ತಕ್ಕಂತಹ ದಿವಸ ಅಂದರೆ ಅವರ ವೈಯಕ್ತಿಕವಾದಂತಹ ಕೆಲವು ವಿಚಾರಗಳು ತೊಂದರೆಗೆ ಕಾರಣವಾಗುತ್ತೆ ಎನ್ನುವಂಥದ್ದು. ಪ್ರಯಾಣ ಸುಖಕರವಾಗಿರತಕ್ಕಂಥದ್ದು. ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆ ನಿಮಗೆ ಸಣ್ಣದಾಗಿ ಕಾಡಬಹುದು. ಅದು ಅಂತಹ ದೊಡ್ಡ ಪ್ರಮಾಣದಲ್ಲಿ ತೊಂದರೆಗೆ ಕಾರಣ ಅಲ್ಲ. ಆದರೂ ಕೂಡ ಯಾವುದೋ ಆಯೋಜನೆಗಳನ್ನು ಮಾಡಿಕೊಂಡಂತಹದ್ದು ಅಥವಾ ಪ್ಲಾನ್ ಮಾಡಿಕೊಂಡಿರ್ತಕ್ಕಂತಹ ಕೆಲವು ಕೆಲಸಗಳಿಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಯಾವುದೋ ತೊಂದರೆಯಿಂದ ಮನಸ್ಸಿನಲ್ಲಿ ಭಯ ಕಾಡುತ್ತೆ, ನನಗೆ ಏನೋ ಆಗಿಬಿಡುತ್ತೆ ಅನ್ನುವಂತಹ ಆತಂಕ ಇದೆಯಲ್ಲ, ಅದು ಎಲ್ಲ ಕೆಲಸದಲ್ಲೂ ಕೂಡ ಯೋಚನೆ ಮಾಡಿ ಹೆಜ್ಜೆಯನ್ನು ಇಡಬೇಕಾದಂತಹ ಪರಿಸ್ಥಿತಿಯನ್ನು ಅಥವಾ ಮನಸ್ಥಿತಿಯನ್ನು ತಂದಿಡುವಂಥದ್ದಾಗತ್ತೆ. ಅದರ ಬಗ್ಗೆ ಧೈರ್ಯವೇ ಬಹಳ ಮುಖ್ಯವಾದಂಥದ್ದು. ಜೀವಭಯದ ಯಾವುದೇ ಘಟನೆಗಳು ನಡೆಯೋದಿಲ್ಲ, ಆದರೆ ಮನಸ್ಸು ಮಾತ್ರ ಹಾಗೆ ಹೇಳ್ತಾ ಇರುತ್ತೆ. ಯಾವ ಕ್ಷಣದಲ್ಲಿ ನನಗೇನಾಗ್ಬಿಡುತ್ತೋ ಅನ್ನುವಂತಹ ಭಯ, ಆತಂಕವನ್ನು ಸೃಷ್ಟಿ ಮಾಡ್ಕೊಳ್ತೀರಿ ಅನ್ನುವಂಥದ್ದು ಯಾವುದಕ್ಕೂ ಕೂಡ ಹೆದರಬೇಕಾದಂಥದ್ದಿಲ್ಲ. ನೀವು ನಂಬಿದಂತಹ ದೇವರು ಅಥವಾ ನೀವು ಮಾಡಿದಂತಹ ಒಳ್ಳೆಯ ಕೆಲಸದ ಫಲ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಿದೆ. ಸಣ್ಣ ಪುಟ್ಟ ಸಮಸ್ಯೆಗಳೂ ಕೂಡ ಭಯಕ್ಕೆ ಕಾರಣವಾಗುತ್ತೆ. ಯಾವುದೋ ಒಂದು ಸಣ್ಣ ಸಮಸ್ಯೆ ಬಂತು ಅಂತಂದರೆ ನನಗೇನೋ ಆಗ್ಬಿಡುತ್ತೆ ಅನ್ನುವಂತಹ ಭಯ ನಿಮ್ಮನ್ನು ಕಾಡುವಂಥದ್ದು. ವ್ಯಾವಹಾರಿಕವಾಗಿ ಅಡೆತಡೆಗಳು ಸಹಜವಾಗಿ ನಿಮ್ಮ ಮುಂದೆ ಬರಬಹುದು. ಅದನ್ನು ಎದುರಿಸ್ತಕ್ಕಂಥದ್ದು, ಬುದ್ಧಿವಂತಿಕೆಯಿಂದ ಅದನ್ನು ದಾಟಿ ಬರುವಂಥದ್ದು, ಸವಾಲಾಗಿ ಸ್ವೀಕರಿಸುವಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಇರುವಂಥದ್ದಾಗತ್ತೆ. ವಿನಾಕಾರಣ ಕುಟುಂಬದಲ್ಲಿ ಮಾತ್ರ ಜಗಳವಾಗತ್ತೆ. ಅದಕ್ಕೆ ಕಾರಣ ಬೇಕು ಅಂತ ಹೇಳಿ ಏನಿಲ್ಲ. ಯಾವ ವಿಷಯವನ್ನು ತಗೊಂಡ್ರೂ ಕೂಡ ಅದು ಅಗತ್ಯವೋ ಅನಗತ್ಯವೋ ಗೊತ್ತಿಲ್ಲ, ಆದರೆ ಮನೆಯಲ್ಲಿ ಮಾತ್ರ ಜಗಳಕ್ಕೆ ಅವಕಾಶಗಳಾಗತ್ತೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಇರತಕ್ಕಂತಹ ಜೀವಭಯ ಅಥವಾ ಜೀವದ ಬಗ್ಗೆ ಇರುವಂತಹ ಆತಂಕ ನಿವಾರಣೆಯಾಗಲಿ. ಶುಭವಾಗಿ.